ಭಾರತದ ದೋಸ್ತಿಗಳನ್ನ ಕಂಡು ಟ್ರಂಪ್ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ನಮ್ಮ ಭಾರತವೂ ಕೂಡ ಒಂದು. ಇವರ ದೋಸ್ತಿಯೇ ಈಗ ಟ್ರಂಪ್ಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಬ್ರಿಕ್ಸ್ ವೇಗವಾಗಿ ಬೆಳೀತಾ ಇರುವಂತಹ ದೇಶಗಳ ಒಂದು ಸಾಲಿಡ್ ಕೂಟ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ ಈ ಎಲ್ಲಾ ದೇಶಗಳ ಕೂಟವೇ ಈ ಬ್ರಿಕ್ಸ್. ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಕಿರಿಕ್ ಮಾಡುವಂತಹ ಈ ಟ್ರಂಪ್ ಈ ಎಲ್ಲ ದೇಶಗಳು ನನ್ನ ಜೊತೆಗೆ ಸ್ನೇಹ ಬೆಳೆಸಬೇಕು, ನನ್ನ ಹತ್ರ ಬರಬೇಕು ಅಂತ ಬಯಸ್ತಾರೆ. ಟ್ರಂಪ್ ಅನ್ನ ಕೇರು ಮಾಡ್ತಾ ಇಲ್ಲ ಇವರೆಲ್ಲರೂ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಶತ್ರುತ್ವ ಮರೆತು. ಚೀನಾ, ರಷ್ಯಾ, ಭಾರತ ಅಮೆರಿಕಾಗೆ ಸೆಡ್ಡು ಹೊಡೆದು ಯಾವ ರೀತಿ ಒಂದಾಗಿದ್ದಾರೆ ಗೊತ್ತಾ? ಚೀನಾ ರಷ್ಯಾ ಮುಖಾಮುಖಿಯಾಗಿದ್ದು, ಭಾರತ ರಷ್ಯಾ ಚೀನಾ ಮುಖಾಮುಖಿಯಾಗಿ ಸ್ನೇಹ ಸಮ್ಮಿಲನ, ಎಲ್ಲಾ ಕಡೆ ಹೋಗೋದು ಬರೋದು ಮಾತಾಡೋದು. ಪುಟಿನ್ ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ಮೋದಿ ರಷ್ಯಾಗೆ ಹೋಗ್ತಾರೆ, ಈ ಕಡೆ ಚೀನಾ ಜೊತೆ ಮಾತುಕತೆ. ಇದು ಯಾವುದು ಕೂಡ ಟ್ರಂಪ್ನ ಸುಮ್ಮನೆ ಕೂರೋದಕ್ಕೆ ಬಿಡ್ತಾನೆ ಇಲ್ಲ. ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಟ್ರಂಪ್ಗೆ. ಬ್ರಿಕ್ಸ್ ದೇಶಗಳ ಮೇಲೆ 10% ಹೆಚ್ಚು ತೆರಿಗೆಯನ್ನು ಟ್ರಂಪ್ ಹಾಕಿದ್ದಾರೆ. ಸ್ವಂತ ಕರೆನ್ಸಿ ಮಾಡೋದಕ್ಕೆ ಬ್ರಿಕ್ಸ್ ದೇಶಗಳು ಯೋಚಿಸ್ತಾ ಇವೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಅಮೆರಿಕ ಕಂಗಾಲಾಗಿದೆ. ಓನ್ ಕರೆನ್ಸಿ ಬಂತು ಅಂತಂದ್ರೆ ನಮ್ಮ ಡಾಲರ್ ವ್ಯಾಲ್ಯೂ ಎಲ್ಲಿ ಹೋಗುತ್ತೆ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಡಾಲರ್ ಮೇಲೆ ನಿರ್ಭರತೆ ಕುಸಿತವಾಗುತ್ತೆ. ಅಮೆರಿಕದ ವರ್ಚಸ್ಸಿಗೆ ದೊಡ್ಡ ಆಪತ್ತು ತರುತ್ತೆ ಬ್ರಿಕ್ಸ್ ಕರೆನ್ಸಿ. ಟ್ರಂಪ್ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆ ಭಾರತದ ದೋಸ್ತಿ ಇನ್ನೂ ಗಟ್ಟಿಯಾಗ್ತಾ ಇದೆ. ಆ ಟ್ಯಾರಿಫ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಭಾರತಕ್ಕೆ ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟು ಹೋಗಿದ್ದಾರೆ ಪುಟಿನ್. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಇದೇ ಆ ಟ್ರಂಪ್ಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಇದೇ ಟ್ರಂಪ್ ಹೇಳ್ತಾ ಇದ್ರು, ಮೋದಿ ತುಂಬಾ ಒಳ್ಳೆ ಮನುಷ್ಯ, ಅವರು ನನ್ನನ್ನ ಸಂತೋಷವಾಗಿ ನೋಡ್ಕೋಬೇಕು ಅಥವಾ ನಾನು ಇನ್ನೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದಕ್ಕೆ ಟಕ್ಕರ್ ಕೊಡುವಂತ ಕೆಲಸ ಮೊದಲಿನಿಂದನೂ ಆಗ್ತಾ ಇದೆ. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಹಿಂಗಾಗಿ ಈ ಅಮೆರಿಕ, ಈ ಕಡೆ ಅರಬ್ ಕಂಟ್ರೀಸ್ ಇದ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂತ ಅಗತ್ಯವೇ ಇಲ್ಲ. ವೆನಿಜುವೆಲಾದ ಕಥೆನೇ ಬೇಡ. ಯಾಕಂದ್ರೆ ಅಮೆರಿಕಾದ ನಿರ್ಬಂಧದ ನಂತರ ವೆನಿಜುವೆಲಾದ ಜೊತೆಗೆ ನಮ್ಮ ದೇಶದ ವ್ಯವಹಾರ ಅಷ್ಟಕ್ಕಷ್ಟೇ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದ್ರೆ ಇವರು ಟ್ರಂಪ್ ಮಾಡುವ ಈ ಟಾರ್ಗೆಟ್ ಬ್ರಿಕ್ಸ್ ಯಾವುದಾದ್ರೂ ಒಂದು ದೇಶವನ್ನ ಟಚ್ ಮಾಡೋದಕ್ಕಾಗತ್ತಾ? ಒಂದು ದೇಶವನ್ನ ಟಚ್ ಮಾಡಿದ್ರೆ ಎಲ್ಲಾ ದೇಶಗಳು ಒಗ್ಗಟ್ಟಾಗತ್ತೆ. ಟ್ರಂಪ್ಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ರೆಡಿಯಾಗಿದೆ. ಇನ್ನ ನೆಕ್ಸ್ಟ್, ಭಾರತದ ದೋಸ್ತಿಗಳನ್ನ ಕಂಡು ಟ್ರಂಪ್ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ನಮ್ಮ ಭಾರತವೂ ಕೂಡ ಒಂದು. ಇವರ ದೋಸ್ತಿಯೇ ಈಗ ಟ್ರಂಪ್ಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಬ್ರಿಕ್ಸ್ ವೇಗವಾಗಿ ಬೆಳೀತಾ ಇರುವಂತಹ ದೇಶಗಳ ಒಂದು ಸಾಲಿಡ್ ಕೂಟ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ ಈ ಎಲ್ಲಾ ದೇಶಗಳ ಕೂಟವೇ ಈ ಬ್ರಿಕ್ಸ್. ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಕಿರಿಕ್ ಮಾಡುವಂತಹ ಈ ಟ್ರಂಪ್ ಈ ಎಲ್ಲ ದೇಶಗಳು ನನ್ನ ಜೊತೆಗೆ ಸ್ನೇಹ ಬೆಳೆಸಬೇಕು, ನನ್ನ ಹತ್ರ ಬರಬೇಕು ಅಂತ ಬಯಸ್ತಾರೆ. ಟ್ರಂಪ್ ಅನ್ನ ಕೇರು ಮಾಡ್ತಾ ಇಲ್ಲ ಇವರೆಲ್ಲರೂ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಶತ್ರುತ್ವ ಮರೆತು. ಚೀನಾ, ರಷ್ಯಾ, ಭಾರತ ಅಮೆರಿಕಾಗೆ ಸೆಡ್ಡು ಹೊಡೆದು ಯಾವ ರೀತಿ ಒಂದಾಗಿದ್ದಾರೆ ಗೊತ್ತಾ? ಚೀನಾ ರಷ್ಯಾ ಮುಖಾಮುಖಿಯಾಗಿದ್ದು, ಭಾರತ ರಷ್ಯಾ ಚೀನಾ ಮುಖಾಮುಖಿಯಾಗಿ ಸ್ನೇಹ ಸಮ್ಮಿಲನ, ಎಲ್ಲಾ ಕಡೆ ಹೋಗೋದು ಬರೋದು ಮಾತಾಡೋದು. ಪುಟಿನ್ ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ಮೋದಿ ರಷ್ಯಾಗೆ ಹೋಗ್ತಾರೆ, ಈ ಕಡೆ ಚೀನಾ ಜೊತೆ ಮಾತುಕತೆ. ಇದು ಯಾವುದು ಕೂಡ ಟ್ರಂಪ್ನ ಸುಮ್ಮನೆ ಕೂರೋದಕ್ಕೆ ಬಿಡ್ತಾನೆ ಇಲ್ಲ. ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಟ್ರಂಪ್ಗೆ. ಬ್ರಿಕ್ಸ್ ದೇಶಗಳ ಮೇಲೆ 10% ಹೆಚ್ಚು ತೆರಿಗೆಯನ್ನು ಟ್ರಂಪ್ ಹಾಕಿದ್ದಾರೆ. ಸ್ವಂತ ಕರೆನ್ಸಿ ಮಾಡೋದಕ್ಕೆ ಬ್ರಿಕ್ಸ್ ದೇಶಗಳು ಯೋಚಿಸ್ತಾ ಇವೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಅಮೆರಿಕ ಕಂಗಾಲಾಗಿದೆ. ಓನ್ ಕರೆನ್ಸಿ ಬಂತು ಅಂತಂದ್ರೆ ನಮ್ಮ ಡಾಲರ್ ವ್ಯಾಲ್ಯೂ ಎಲ್ಲಿ ಹೋಗುತ್ತೆ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಡಾಲರ್ ಮೇಲೆ ನಿರ್ಭರತೆ ಕುಸಿತವಾಗುತ್ತೆ. ಅಮೆರಿಕದ ವರ್ಚಸ್ಸಿಗೆ ದೊಡ್ಡ ಆಪತ್ತು ತರುತ್ತೆ ಬ್ರಿಕ್ಸ್ ಕರೆನ್ಸಿ. ಟ್ರಂಪ್ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆ ಭಾರತದ ದೋಸ್ತಿ ಇನ್ನೂ ಗಟ್ಟಿಯಾಗ್ತಾ ಇದೆ.
ಆ ಟ್ಯಾರಿಫ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಭಾರತಕ್ಕೆ ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟು ಹೋಗಿದ್ದಾರೆ ಪುಟಿನ್. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಇದೇ ಆ ಟ್ರಂಪ್ಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಇದೇ ಟ್ರಂಪ್ ಹೇಳ್ತಾ ಇದ್ರು, ಮೋದಿ ತುಂಬಾ ಒಳ್ಳೆ ಮನುಷ್ಯ, ಅವರು ನನ್ನನ್ನ ಸಂತೋಷವಾಗಿ ನೋಡ್ಕೋಬೇಕು ಅಥವಾ ನಾನು ಇನ್ನೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದಕ್ಕೆ ಟಕ್ಕರ್ ಕೊಡುವಂತ ಕೆಲಸ ಮೊದಲಿನಿಂದನೂ ಆಗ್ತಾ ಇದೆ. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಹಿಂಗಾಗಿ ಈ ಅಮೆರಿಕ, ಈ ಕಡೆ ಅರಬ್ ಕಂಟ್ರೀಸ್ ಇದ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂತ ಅಗತ್ಯವೇ ಇಲ್ಲ. ವೆನಿಜುವೆಲಾದ ಕಥೆನೇ ಬೇಡ. ಯಾಕಂದ್ರೆ ಅಮೆರಿಕಾದ ನಿರ್ಬಂಧದ ನಂತರ ವೆನಿಜುವೆಲಾದ ಜೊತೆಗೆ ನಮ್ಮ ದೇಶದ ವ್ಯವಹಾರ ಅಷ್ಟಕ್ಕಷ್ಟೇ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದ್ರೆ ಇವರು ಟ್ರಂಪ್ ಮಾಡುವ ಈ ಟಾರ್ಗೆಟ್ ಬ್ರಿಕ್ಸ್ ಯಾವುದಾದ್ರೂ ಒಂದು ದೇಶವನ್ನ ಟಚ್ ಮಾಡೋದಕ್ಕಾಗತ್ತಾ? ಒಂದು ದೇಶವನ್ನ ಟಚ್ ಮಾಡಿದ್ರೆ ಎಲ್ಲಾ ದೇಶಗಳು ಒಗ್ಗಟ್ಟಾಗತ್ತೆ. ಟ್ರಂಪ್ಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ರೆಡಿ ಆಗಿದೆ. ಇನ್ನ ನೆಕ್ಸ್ಟ್, ಭಾರತದ ದೋಸ್ತಿಗಳನ್ನ ಕಂಡು ಟ್ರಂಪ್ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ನಮ್ಮ ಭಾರತವೂ ಕೂಡ ಒಂದು. ಇವರ ದೋಸ್ತಿಯೇ ಈಗ ಟ್ರಂಪ್ಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಬ್ರಿಕ್ಸ್ ವೇಗವಾಗಿ ಬೆಳೀತಾ ಇರುವಂತಹ ದೇಶಗಳ ಒಂದು ಸಾಲಿಡ್ ಕೂಟ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ, ಈ ಎಲ್ಲಾ ದೇಶಗಳ ಕೂಟವೇ ಈ ಬ್ರಿಕ್ಸ್. ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಕಿರಿಕ್ ಮಾಡುವಂತಹ ಈ ಟ್ರಂಪ್ ಈ ಎಲ್ಲಾ ದೇಶಗಳು ನನ್ನ ಜೊತೆಗೆ ಸ್ನೇಹ ಬೆಳೆಸಬೇಕು, ನನ್ನ ಹತ್ರ ಬರಬೇಕು ಅಂತ ಬಯಸ್ತಾರೆ. ಟ್ರಂಪ್ ಅನ್ನ ಕೇರು ಮಾಡ್ತಾ ಇಲ್ಲ ಇವರೆಲ್ಲರೂ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಶತ್ರುತ್ವ ಮರೆತು. ಚೀನಾ, ರಷ್ಯಾ, ಭಾರತ ಅಮೆರಿಕಾಗೆ ಸೆಡ್ಡು ಹೊಡೆದು ಯಾವ ರೀತಿ ಒಂದಾಗಿದ್ದಾರೆ ಗೊತ್ತಾ? ಚೀನಾ ರಷ್ಯಾ ಮುಖಾಮುಖಿಯಾಗಿದ್ದು, ಭಾರತ ರಷ್ಯಾ ಚೀನಾ ಮುಖಾಮುಖಿಯಾಗಿ ಸ್ನೇಹ ಸಮ್ಮಿಲನ, ಎಲ್ಲಾ ಕಡೆ ಹೋಗೋದು ಬರೋದು ಮಾತಾಡೋದು. ಪುಟಿನ್ ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ಮೋದಿ ರಷ್ಯಾಗೆ ಹೋಗ್ತಾರೆ, ಈ ಕಡೆ ಚೀನಾ ಜೊತೆ ಮಾತುಕತೆ. ಇದು ಯಾವುದು ಕೂಡ ಟ್ರಂಪ್ನ ಸುಮ್ಮನೆ ಕೂರೋದಕ್ಕೆ ಬಿಡ್ತಾನೆ ಇಲ್ಲ. ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಟ್ರಂಪ್ಗೆ. ಬ್ರಿಕ್ಸ್ ದೇಶಗಳ ಮೇಲೆ 10% ಹೆಚ್ಚು ತೆರಿಗೆಯನ್ನು ಟ್ರಂಪ್ ಹಾಕಿದ್ದಾರೆ. ಸ್ವಂತ ಕರೆನ್ಸಿ ಮಾಡೋದಕ್ಕೆ ಬ್ರಿಕ್ಸ್ ದೇಶಗಳು ಯೋಚಿಸ್ತಾ ಇವೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಅಮೆರಿಕ ಕಂಗಾಲಾಗಿದೆ. ಓನ್ ಕರೆನ್ಸಿ ಬಂತು ಅಂತಂದ್ರೆ ನಮ್ಮ ಡಾಲರ್ ವ್ಯಾಲ್ಯೂ ಎಲ್ಲಿ ಹೋಗುತ್ತೆ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಡಾಲರ್ ಮೇಲೆ ನಿರ್ಭರತೆ ಕುಸಿತವಾಗುತ್ತೆ. ಅಮೆರಿಕದ ವರ್ಚಸ್ಸಿಗೆ ದೊಡ್ಡ ಆಪತ್ತು ತರುತ್ತೆ ಬ್ರಿಕ್ಸ್ ಕರೆನ್ಸಿ. ಟ್ರಂಪ್ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆ ಭಾರತದ ದೋಸ್ತಿ ಇನ್ನೂ ಗಟ್ಟಿಯಾಗ್ತಾ ಇದೆ. ಆ ಟ್ಯಾರಿಫ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಭಾರತಕ್ಕೆ ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟು ಹೋಗಿದ್ದಾರೆ ಪುಟಿನ್. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಇದೇ ಆ ಟ್ರಂಪ್ಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಇದೇ ಟ್ರಂಪ್ ಹೇಳ್ತಾ ಇದ್ರು, ಮೋದಿ ತುಂಬಾ ಒಳ್ಳೆ ಮನುಷ್ಯ, ಅವರು ನನ್ನನ್ನ ಸಂತೋಷವಾಗಿ ನೋಡ್ಕೋಬೇಕು ಅಥವಾ ನಾನು ಇನ್ನೂ ಸಂತೋಷವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದಕ್ಕೆ ಟಕ್ಕರ್ ಕೊಡುವಂತ ಕೆಲಸ ಮೊದಲಿನಿಂದನೂ ಆಗ್ತಾ ಇದೆ. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ರಫ್ತು ಮಾಡ್ತಾ ಇದೆ ರಷ್ಯಾ. ಹಿಂಗಾಗಿ ಈ ಅಮೆರಿಕ, ಈ ಕಡೆ ಅರಬ್ ಕಂಟ್ರೀಸ್ ಇದ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂತ ಅಗತ್ಯವೇ ಇಲ್ಲ. ವೆನಿಜುವೆಲಾದ ಕಥೆನೇ ಬೇಡ. ಯಾಕಂದ್ರೆ ಅಮೆರಿಕಾದ ನಿರ್ಬಂಧದ ನಂತರ ವೆನಿಜುವೆಲಾದ ಜೊತೆಗೆ ನಮ್ಮ ದೇಶದ ವ್ಯವಹಾರ ಅಷ್ಟಕ್ಕಷ್ಟೇ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದ್ರೆ ಇವರು ಟ್ರಂಪ್ ಮಾಡುವ ಈ ಟಾರ್ಗೆಟ್ ಬ್ರಿಕ್ಸ್ ಯಾವುದಾದ್ರೂ ಒಂದು ದೇಶವನ್ನ ಟಚ್ ಮಾಡೋದಕ್ಕಾಗತ್ತಾ? ಒಂದು ದೇಶವನ್ನ ಟಚ್ ಮಾಡಿದ್ರೆ ಎಲ್ಲಾ ದೇಶಗಳು ಒಗ್ಗಟ್ಟಾಗತ್ತೆ. ಟ್ರಂಪ್ಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ರೆಡಿ ಆಗಿದೆ. ಇನ್ನ ನೆಕ್ಸ್ಟ್,